ಶಾಸಕ ಜಮೀರ್ ಅಹಮದ್ ಖಾನ್ ಅವರು ತಮಗೆ ಹೇಗಾದ್ರೂ ಮಾಡಿ ಮಂತ್ರಿಗಿರಿ ಸಿಗಲೇಬೇಕು ಅಂತ ಇದ್ಬದ್ದ ನಾಯಕರ ಮನೆಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇನ್ನು ಇವರ ಪರವಾಗಿ ಇವರ ಬೆಂಬಲಿಗರು ಇವತ್ತು ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿದ್ದಾರೆ. ಮಾಜಿ ಪಾಲಿಕೆ ಸದಸ್ಯ ಜಮೀರ್ ಅಹಮದ್ ಖಾನ್ ಅವರ ಅತ್ಯಾಪ್ತ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಆಗುತ್ತೆ. ಪಾದ್ರಾಯನ್ಪುರದಿಂದ ಮುಸ್ಲಿಂ ಮುಖಂಡರುಗಳು ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ತಮ್ಮ ಆಗ್ರಹ ಏನು ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ಮಾಡಬಹುದು. ಬಟ್ ಪಾದಯಾತ್ರೆಗೂ ಮುನ್ನ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಜೆ ನಗರ ಪೊಲೀಸರು ಇಮ್ರಾನ್ ಅವರಿಗೆ ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಏನಿದೆ ನೋಟಿಸ್ನಲ್ಲಿ ಅಂದರೆ, ಹೈಕೋರ್ಟ್ ನಿರ್ದೇಶನದಂತೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ನೀವು ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದ್ರಿಂದ ನೀವು ಮಾಡಂಗಿಲ್ಲ ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಇದನ್ನ ಮೀರಿ ಕೂಡ ಪಾದಯಾತ್ರೆಯನ್ನ ಮಾಡಿದ್ರೆ ಸಹಜವಾಗಿ ಪೊಲೀಸರು ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪ್ರಿವೆಂಟಿವ್ ಅರೆಸ್ಟ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಯಾರು ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಾಗುತ್ತಾ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಪ್ರಿವೆಂಟಿವ್ ಅರೆಸ್ಟ್ಗೆ ಇಂಥ ಪ್ರಕರಣದಲ್ಲಿ ಒಂದು ವೇಳೆ ಪ್ರತಿಭಟನಾಕಾರರು ಮಾತು ಕೇಳಲಿಲ್ಲ ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಾಡೋ ಸಾಧ್ಯತೆ ಎಷ್ಟು? ಆಮೇಲೆ ಪಾದಯಾತ್ರೆಗೆ ಮಾಡ್ಕೊಳ್ತಾ ಇರುವಂತಹ ತಯಾರಿ ಸಿದ್ಧತೆಗಳು ಹೇಗಿದೆ ಪಾದ್ರಾಯನ್ಪುರದಲ್ಲಿ? ಮಮತಾ, ಸದ್ಯ ನಾನೀಗ ಪಾದ್ರಾಯನ್ಪುರದ 10ನೇ ಕ್ರಾಸ್ನಲ್ಲಿದ್ದೇನೆ. ಇಲ್ಲಿಂದಲೇ ಪಾದಯಾತ್ರೆ ಅಂದರೆ ವಿಧಾನಸೌಧ ಚಲೋಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಜಮೀರ್ ಅಹಮದ್ ಅವರಿಗೆ ಈ ಬಾರಿಯ ಹೊಸ ಸಚಿವ ಸಂಪುಟದಲ್ಲಿ DCM ಜೊತೆಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಈಗಾಗಲೇ ಇವರ ಅಭಿಮಾನಿಗಳು ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಪಾದಯಾತ್ರೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಇಲ್ಲಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಇಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತೀವಿ ಎನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಬಟ್ ಆದರೆ ಪೊಲೀಸರು ಈಗಾಗಲೇ ನೋಟಿಸನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ನಾವು ಪಾದಯಾತ್ರೆಗೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾರಣ ಇಷ್ಟೇ, ಈಗಾಗಲೇ ಹೈಕೋರ್ಟ್ ಸೂಚನೆಯಂತೆ ಫ್ರೀಡಂ ಪಾರ್ಕ್ನಲ್ಲಿ ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಪ್ರೊಟೆಸ್ಟ್ಗಳನ್ನು ಮಾಡೋದಕ್ಕೆ ಅಥವಾ ಪಾದಯಾತ್ರೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಒಂದೊಮ್ಮೆ ಏನಾದರೂ ನಿಯಮವನ್ನು ಮೀರಿ ನಿಯಮವನ್ನು ಉಲ್ಲಂಘಿಸಿಯೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ ಎನ್ನುವಂಥದ್ದೇನಾದರೂ ಆದರೆ ಕ್ರಮಗಳನ್ನು ಕೈಗೊಳ್ತೀವಿ, ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ವಶಕ್ಕೆ ಪಡಿತೀವಿ ಎನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕಚೇರಿಯಲ್ಲಾಗಿದೆ. ಇಮ್ರಾನ್ ಪಾಷಾ ಅವರ ಕಚೇರಿಯ ಒಳಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಪಾದಯಾತ್ರೆಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. 1:30 ಸುಮಾರಿಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡಿಕೊಂಡಿರುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇದೆ. ಒಂದೊಮ್ಮೆ ಇಲ್ಲಿ ಆರಂಭ ಮಾಡಿ ವಿಧಾನಸೌಧದವರೆಗೆ ಹೋಗೋದಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಮಿನಿಮಮ್ ಎಲ್ಲಿ ಸಾಧ್ಯ ಇದೆ ಅಷ್ಟು ದೂರಕ್ಕಾದ್ರೂ ಹೋಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಬಟ್ ಪೊಲೀಸರು ಕೂಡ ಈಗಾಗಲೇ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. 1:30 ಸುಮಾರಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತಾ ಪ್ರಕರಣದಲ್ಲಿ, ನೋಡೋಣ ಎಷ್ಟು ಜನ ಸೇರ್ತಾರೆ ಅಂತ. ಒಟ್ನಲ್ಲಿ ತಮ್ಮ ನಾಯಕನಿಗೆ ಶತಾಯಗತಾಯ ಮಂತ್ರಿ ಸ್ಥಾನ ಸಿಗಲೇಬೇಕು, ಅದರಿಂದ ನಮಗೂ ಅವರು ತೃಪ್ತಿಪಡಿಸ್ತಾರೆ ಅನ್ನೋದು ಇವರೆಲ್ಲರ ನಂಬಿಕೆ. ಇದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದನ್ನು ನೋಡೋಣ. ಜಮೀರ್ ಅಹಮದ್ ಖಾನ್ ಅಂತೂ ನಿರಂತರ ಪ್ರಯತ್ನವನ್ನು ಇದ್ಬದ್ದ ನಾಯಕರ ಮನೆಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತಿದ್ದಾರೆ. ಪ್ರಾರ್ಥನೆ ಫಲ ಕೊಡುತ್ತಾ ನೋಡೋಣ.